ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಏನಪ್ಪ ಈ ವಿಡಿಯೋದಲ್ಲಿ ಒಂದು 5 ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಹಾಗೂ ಏನೇನು ಟಿಪ್ಸ್ ಏನೇನಿಲ್ಲ, ಲಾಸ್ಟ್ ಡೇ ಎಕ್ಸಾಮ್ ಅಂದರೆ ನಾಳೆ ಎಕ್ಸಾಮ್ ಇದೆ, ಇವತ್ತು ನಾನು ಏನೇನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಇನ್ಫಾರ್ಮೇಟಿವ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಏನಪ್ಪ ಈಗ ನಾಳೆ ಎಕ್ಸಾಮ್ ಇದೆ ಅಂತಂದು ಇವತ್ತೇನು ಮಾಡಬೇಕಂದ್ರೆ ಬಿಗ್ ಮಿಸ್ಟೇಕ್ಸ್ ಅಂದರೆ ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದು ಹೇಳ್ತೀನಿ ನೋಡಿ. ಫಸ್ಟ್ ಏನು ಮಾಡಬಾರ್ದು ಅಂದರೆ, ನೀವು ನೈಟ್ ಆದ ತಕ್ಷಣ ನಾನು ತುಂಬ ನೈಟ್ 1 ಗಂಟೆ 2 ಗಂಟೆ ತನಕ ಓದ್ತೀನಿ ಅಂತೀನಿ, ಅದನ್ನು ಮಾಡೋಕ್ಕೋಗ್ಬೇಡಿ. ಯಾವುದೇ ಕಾರಣಕ್ಕೂ ನಿಮಗೆ ನೈಟ್ ನಿದ್ದೆ ಎಷ್ಟು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾಳೆ ಬರೀತಿರೋದು ನೀವು ಬೋರ್ಡ್ ಎಕ್ಸಾಮ್ ಅಲ್ಲ, CET ಎಕ್ಸಾಮ್. ಅಂದರೆ ನಿಮ್ಮ ಒಂದು ಜಾಸ್ತಿ ಜನ ಸ್ಪರ್ಧಾತ್ಮಕ ಎಕ್ಸಾಮ್ ಅನ್ಕೋಬೋದು. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಬರೀತಿದೆ, ಅದ್ರ ಜೊತೆ ನಿಮ್ಮ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಗ ನಿಮ್ಮದು ಅಟ್ ಪ್ರೆಸೆಂಟ್ ಮೈಂಡಲ್ಲಿ ಏನು ನೋಡ್ತಾ ಇರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನು ಅಲ್ಲಿ ನಾಳೆ ಎಕ್ಸಾಮ್ ಬರೀತಿರಲ್ಲ, ಅಲ್ಲಿ ನಿಮ್ಮ ಮೈಂಡ್ ಏನು ನೋಡುತ್ತೆ ಅದು ತುಂಬ ಇಂಪಾರ್ಟೆಂಟ್. ಅದು ಓಡಬೇಕಂದ್ರೆ ನಿಮ್ಮ ಮೈಂಡ್ ಚೆನ್ನಾಗಿರಬೇಕಾಗುತ್ತೆ. ಅಂದರೆ ನಾಳೆ ಇವತ್ತು ಕರೆಕ್ಟಾಗಿ ಊಟ ಮಾಡಿ. ಸ್ವಲ್ಪ ಜನ ಊಟ ಮಾಡೋದೇ ಬಿಟ್ಬಿಟ್ಟು ನೈಟೆಲ್ಲ ಓದ್ತಾರೆ, ಆ ಒಂದು ಮಿಸ್ಟೇಕ್ ಮಾಡ್ಕೊಬೇಡಿ. ಅದು ನಾಳೆ ಒಂದು ಎಫೆಕ್ಟ್ ಆಗುತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ. ಇದು ತುಂಬ ಜನ ಸ್ಟೂಡೆಂಟ್ಸು ನನಗಾಗಿದ್ದ 2-3 ಇಯರ್ಸಿಂದ ನನಗೆ ಸ್ಟೂಡೆಂಟ್ಸ್ ಎಲ್ಲ ಹೇಳಿರೋದು. ಅದಕ್ಕೋಸ್ಕರ ನಾಳೆ ನೀವು ಕರೆಕ್ಟಾಗಿ ಊಟ ಮಾಡಿ, ಇವತ್ತು ಊಟ ಮಾಡಿ ನೈಟು ಬೇಗನೆ ಮಲಿಕೊಳ್ಳಿ. ಬೆಳಗ್ಗೆ ಬೇಗನೆ ಎದ್ದೇಳಿ. ಯಾವುದೇ ಥರ ಫೋನು, ಇನ್ಸ್ಟಾಗ್ರಾಮ್ ಈ ಥರ ಬೆಳಗ್ಗೆ ಮಾರ್ನಿಂಗ್ ನೋಡೋಕೋಬೇಡಿ. ಆದಷ್ಟು ಬೇಗನೆ ನಿಮ್ಗೆ ಏನೇನು ಓದಿದ್ದೀರೋ ಅದನ್ನೆಲ್ಲ ರಿವೈಸ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಕರೆಕ್ಟಾಗಿ ಅಪ್ಪ ಅಮ್ಮ ಜೊತೆ ಮಾತಾಡ್ಕೊಂಡು ನಾಳೆ ಎಕ್ಸಾಮ್ಗೆ ಏನೇನೋ ಮೇನ್ ಮಿಸ್ಟೇಕ್ಸಪ್ಪ ಅಂದರೆ, ಮಿಸ್ಟೇಕ್ ಮಾಡಬಾರ್ದಂದ್ರೆ ನೀವು ಫಸ್ಟ್ ಕಂಪಲ್ಸರಿ ಹಾಲ್ ಟಿಕೆಟ್ನ ತೊಗೊಂಡು ಹೋಗಬೇಕು. ಹಾಗೂ ಡ್ರೆಸ್ ಕೋಡ್ ಏನೇನು ಹೇಳಿದಾರೆ ಅದನ್ನೆಲ್ಲ ಕಂಪಲ್ಸರಿ ಫಾಲೋ ಮಾಡಬೇಕಾಗಿರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಒಂದು ಬ್ಲ್ಯಾಕ್ ಆರೋ ಬ್ಲೂ ಪೆನ್, ಒಂದು ಡಾಟ್ ಪೆನ್ ತೊಗೊಂಡೋಗ್ಬೇಕಾಗುತ್ತೆ. ನನ್ನೊಂದು ಸಜೆಷನ್ ಅಂದರೆ ಒಂದು ಬ್ಲಾಕ್ ಡಾಟ್ ಪೆನ್ ತೊಗೊಂಡೋಗಿ. ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮಗೊಂದು ಸೇಫ್ಟಿ ಇರುತ್ತೆ. ಅದು ಅಕಸ್ಮಾತ್ ಟೂ ಬ್ಲ್ಯಾಕ್ ಡಾಟ್ ಪೆನ್ ತೊಗೊಂಡೋದ್ರೂ ಕೂಡ ಒಳ್ಳೆಯದೇ. ಯಾಕಂದರೆ ಇನ್ನೊಂದು ಏನಾದರೂ ಒಂದು ಕೆಟ್ಟೋಯ್ತು ಇನ್ನೊಂದು ಕೂಡ ಯೂಸ್ ಆಗುತ್ತೆ. ಇದಿಷ್ಟು ಒಂದು ನಿಮಗೆ ಒಂದು ಪ್ರಿಸೈಸ್ ಅಂದರೆ ಸ್ಟಾರ್ಟಿಂಗೇ ನಿಮಗೆ ಒಂದು ಗೊತ್ತಿರಬೇಕಾದ ಒಂದು ಟಿಪ್ಸು. ಏನೇನು ಅವಾಯ್ಡ್ ಮಾಡಬಾರ್ದು ಅಂದರೆ, ನಾಳೆ ಏನೇನು ಮಾಡೋಕ್ಕೆ ಹೋಗ್ಬಾರ್ದು. ಈ ಮಿಸ್ಟೇಕ್ಸ್ನ ನೀವು ಕಂಪ್ಲೀಟಾಗಿ ನಾಳೆ ಮಾಡೋಕ್ಕೆ ಹೋಗ್ಬಾರ್ದು. ಅಂದರೆ ನಾಳೆ ಹಾಲ್ ಟಿಕೆಟ್ನ ತೊಗೊಂಡೋಗಿರಿ ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ಒಂದು ಫುಲ್ ಕಾನ್ಫಿಡೆನ್ಸಲ್ಲಾಗಿರಿ. ನಾನು ಎಲ್ಲ ಎಕ್ಸಾಮ್ ಬರೀತೀನಿ. ಏನಾದರೂ ಕ್ವಶನ್ ಪೇಪರ್ ಟಫ್ ಬಂದಿದ್ದು ಕೂಡ ನೀವು ನನಗೊಬ್ಬನಿಗೆ ಬಂದಿದ್ದು ಅನ್ಕೊಬಿಡಿ. ಆಲ್ ಓವರ್ ಕರ್ನಾಟಕ ಸ್ಟೂಡೆಂಟ್ಸ್ ಬರೀತಿದ್ದಾರೆ, ಎಲ್ಲರಿಗೂ ಟಫ್ ಅನ್ನೋದಿರುತ್ತೆ, ನಿಮ್ಮೊಬ್ಬರಿಗೆ ಏನು ಟಫ್ ಆಗಿರೋದಿಲ್ಲ. ಇದು ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡ್ಬಿಟ್ಟು OMR ಕೊಟ್ಟ ತಕ್ಷಣ ಕನ್ಫ್ಯೂಸಲ್ಲಿ ಯಾವುದೇದೋ ರಾಂಗ್ ಫಿಲ್ ಮಾಡ್ಕೊಬಿಡಿ. ನಿಮ್ಮದು ರಿಸಲ್ಟ್ ಅನ್ನೋದು ವಿತೇಲ್ಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮದು OMR ಶೀಟ್ನ ಯಾವ ಥರ ಫಿಲ್ ಮಾಡೋದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಚೆಕ್ಔಟ್ ಮಾಡಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅದು ಕೂಡ ಚೆಕ್ ಮಾಡಿ. OMRನ ಕರೆಕ್ಟಾಗಿ ಫಿಲ್ ಮಾಡಿ. ಆಮೇಲೆ ಕ್ವಶನ್ಸ್ ಪೇಪರ್ನ ಎಲ್ಲನೂ ಓದಿ. ಜಸ್ಟ್ 2-3 ಕ್ವಶನ್ಸ್ ಓದೋದು ಆ ಥರ ಮಾಡಿಬಿಡಿ. ಎಲ್ಲ ಕ್ವಶನ್ಸ್ ಓದಿ ಟ್ರೈ ಮಾಡಿ. ಆಮೇಲೆ ಎಲ್ಲ ಕ್ವಶನ್ಸ್ ಆದಮೇಲೆ ಎಲ್ಲ ಕ್ವಶನ್ಸ್ಗೂ ಬಬಲ್ ಮಾಡಿ. ಯಾವುದೇ ಥರ KCTಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಆಲ್ಮೋಸ್ಟ್ 60 ಕ್ವಶನ್ಸ್ ಕೂಡ ಅಟೆಂಡ್ ಮಾಡಿ ಬನ್ನಿ. ಯಾವುದೋ ನಮ್ಗೆ ಗೊತ್ತಿಲ್ಲ ಬಂದಿಲ್ಲ ಅಂತಂದು ಬಿಟ್ಟು ಬರೋಕೋಬೇಡಿ. ಈ ಒಂದು ತುಂಬ ಮಿಸ್ಟೇಕ್ಸ್ಗಳು ತುಂಬ ಸ್ಟೂಡೆಂಟ್ಸ್ ಮಾಡಿಬಿಡ್ತಾರೆ. ಆಮೇಲೆ ನಿಮಗೂ ಏನಾದರೂ ಲಾಂಗ್ ಆನ್ಸರ್ಸು, ಒಂದು ಸ್ವಲ್ಪ ಟಫ್ ಇರೋ ಕ್ವಶನ್ಸ್ ನಿಮಗೆ ಅದು ಮಾಡೋಕ್ಕೆ ಬಂದಿಲ್ಲ, ಸಾಲ್ವ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಅಟ್ ಪ್ರೆಸೆಂಟ್ ಅವಾಗೆ ಮಾಡೋಕ್ಕೆ ಬಿಟ್ಬಿಡಬೇಕು. ಈಸಿ ಇರೋ ಕ್ವಶನ್ಸ್ಗೆ ಫಸ್ಟ್ ನೀವು ಒಂದು ಪ್ರಿಪೇರ್ ಅಂದರೆ ಅವ್ರಿಗೆ ಜಾಸ್ತಿ ಪ್ರಯಾರಿಟಿ ಅದು ಕೊಟ್ಬಿಟ್ಟು ಈಸಿ ಕ್ವಶನ್ಸ್ನ ಬೇಗ ಸಾಲ್ವ್ ಮಾಡಿಕೊಂಡು ನಮಗೆ ಈ ಜಸ್ಟ್ ಒಂದು ಗೊತ್ತಿಲ್ಲ ಅನ್ನೋದು ಅದನ್ನ ನೆಕ್ಸ್ಟ್ ನೋಡ್ಕೋಬೇಕು. ಆಮೇಲೆ ಬಿಫೋರ್ ಎಕ್ಸಾಮ್ ನಾಳೆ ಇದೆ ಅನ್ನೋಕ್ಕೆ ಒಂದು ಇಂಪಾರ್ಟೆಂಟ್ ಟ್ರಿಕ್ಸು ಆ್ಯಂಡ್ ಫಾರ್ಮುಲಾಸ್ನ ಮತ್ತೆ ಒಂದು ಸರಿ ನೋಡ್ಕೊಂಡೋಗಿ. ಆಮೇಲೆ ಈ ನಾಳೆ ಇರೋ ಎಕ್ಸಾಮ್ಗೆ ಇವತ್ತು ನೀವು ಕಂಪ್ಲೀಟ್ ಎಲ್ಲ ಸಿಲೆಬಸ್ ಓದಾಕೋಬೇಡಿ. ಖಂಡಿತ ಹೇಳ್ತೀನಿ, ತುಂಬ ಕನ್ಫ್ಯೂಷನ್ ಅದಾಗ್ತೀರ ಸ್ಟೂಡೆಂಟ್ಸು. ಆಮೇಲೆ ನಾನು ಎಲ್ಲ ಓದ್ತೀನಿ, ನನಗೆಲ್ಲ ಬರುತ್ತೆ ಅಂದ್ರೆ ಲಾಸ್ಟ್ ಡೇಲಿ ಓಡೋಕೋಬೇಡಿ. ಜಸ್ಟ್ ಫಾರ್ಮುಲಾ ಆಮೇಲೆ ಇಷ್ಟು ದಿನ ಓದಿದ್ರೆ ಮತ್ತೆ ತಿರ್ಗಾ ರಿಪೀಟ್ ಓದೋದಲ್ಲ, ಜಸ್ಟ್ ರಿವಿಷನ್ ಥರ. ಜಸ್ಟ್ 3-4 ಅವರ್ಸ್ ಓದಿದ್ದು ಜಸ್ಟ್ ಒಂದು 10-15 ಮಿನಿಟ್ಸಲ್ಲಿ ರಿವಿಷನ್ ಆಗಿರಬೇಕು. ಈ ಥರ ಒಂದು ನಿಮಗೆ ಒಂದು ಲಾಸ್ಟ್ ಮಿನಿಟಲ್ಲಿ ರಿವಿಷನ್ ಅನ್ನೋದು ಆಗಬೇಕಾಗಿರುತ್ತೆ. ಮತ್ತು ಹೊಸದು ನ್ಯೂ ಚಾಪ್ಟರ್ಸ್ ಅವೆಲ್ಲ ಈ ಟೈಮಲ್ಲಿ ಓದೋಕೋಬೇಡಿ. ಓದಿರೋದು ಒಂದು ಸ್ವಲ್ಪ ಜಸ್ಟ್ ಕ್ವಿಕ್ ರಿವಿಷನ್ ಥರ ಮಾಡಿ. ಆಮೇಲೆ ನಾಳೆ ಎಕ್ಸಾಮ್ಗೆ ಯಾವುದೇ ಥರ ಕರ್ಕೊಂಡು ಒಂದು ಕ್ವಶನ್ಸು ಬಿಟ್ಟು ಬರೋಕೋಬೇಡಿ. ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಿ ಬರ್ರಿ. ಖಂಡಿತ ನಿಮ್ಮ ಎಕ್ಸಾಮ್ ಚೆನ್ನಾಗುತ್ತೆ. ಬೇಕಾದ್ರೆ ಬಂದ ಮೇಲೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ಥರ ಎಕ್ಸಾಮ್ ಆಯ್ತು ಅಂತ. ಇವಾಗ ನಿಮ್ಮದು ಎಕ್ಸಾಮ್ ಯಾವ ಥರ ಪ್ರಿಪ್ರೇಷನ್ಸ್ ಆಗಿದೆ, ಯಾವ ಥರ ಇದೆ. ಆಮೇಲೆ ಭಯ ಪಡೋಕೋಬೇಡಿ. ಎಲ್ಲ ಕರ್ನಾಟಕ ಸ್ಟೂಡೆಂಟ್ಸು ಎಲ್ಲ ಒಟ್ಟಿಗೆ ಇರ್ತೀರಾ. ನಂದು ಒಬ್ಬಂದೇ ಟಫ್ ಬಂದಿದೆ, ನನಗೊಬ್ಬನಿಗೆ ಏನೂ ಓದಿಲ್ಲ. ಬೋರ್ಡ್ ಎಕ್ಸಾಮಲ್ಲಿ ಚೆನ್ನಾಗಿಲ್ಲ ಅಂದರೂ ಕೂಡ KCT ಎಕ್ಸಾಮ್ ಅಂದರೂ ಕೂಡ ನಿಮ್ದು ರ್ಯಾಂಕ್ ಚೆನ್ನಾಗಿ ಬರುತ್ತೆ. KCT ಕೂಡ ಎಕ್ಸಾಮ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ನಮ್ಮ ಒಂದು KCT ಪೂರ್ತಿ ಗೈಡ್ಲೈನ್ಸ್ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇರ್ತೀವಿ. ಸ್ವಲ್ಪ ಜನ ಯೂಟ್ಯೂಬರ್ಸ್ ದುಡ್ಡು ಬೇರೆ ತೊಗೊಂತಾರೆ, ನಮ್ಮದೆಲ್ಲ ಖಂಡಿತ ಫುಲ್ ಫ್ರೀ ಆಗಿರುತ್ತೆ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ. ನಿಮ್ದು KCT ಎಕ್ಸಾಮ್ ಆಗಿದ ಮೇಲೆ ನಿಮಗೆ ಅದ್ರ ಎಷ್ಟು ಇಂಪಾರ್ಟೆಂಟು KCTದು ಅಂತಂದು ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈಗಿನ ವಾಟ್ಸಪ್ ಗ್ರೂಪಲ್ಲಿ ಬೇಗನೆ ಜಾಯ್ನ್ ಆಗಿ. ಆಮೇಲೆ ತುಂಬ ಕಷ್ಟ ಆಗುತ್ತೆ ಲಾಸ್ಟ್ ಮಿನಿಟ್ಸಲ್ಲಿ. ಲಾಸ್ಟ್ ಮಿನಿಟ್ಸಲ್ಲಿ ನೀವು ಜಾಯ್ನ್ ಆಗಿ ಕೂಡ ಗ್ರೂಪ್ ಫುಲ್ ಆಗಿರ್ತವೆ. ಅದಕ್ಕೋಸ್ಕರ ಆಲ್ ದ ಬೆಸ್ಟ್. ನಿಮ್ಮ ಎಕ್ಸಾಮ್ ಎಲ್ಲರದು ಚೆನ್ನಾಗಾಗುತ್ತೆ ಅಂತ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಟೇಕ್ ಕೇರ್ ಗೈಸ್. ಲವ್ ಯು. ಟಾಟಾ, ಬಾಯ್.